ಇನ್ನು ವಿಜಯಪುರ ಜಿಲ್ಲೆಯ ಕೆಲವು ಕಡೆ ಜಾನುವಾರುಗಳನ್ನು ರಕ್ಷಣೆ ಮಾಡಿ ಕಾಳಜಿ ಕೇಂದ್ರಕ್ಕೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಆದರೆ ಈ ಜಾನುವಾರುಗಳಿಗೆ ಮೇವೇ ಇಲ್ಲ. ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಅಬ್ಬರದಿಂದಾಗಿ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋದನೆ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಮಂಗಗಳಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಏನು ಮೇವಿಲ್ಲದೆ ರೋಧಿಸುತ್ತಿರುವ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಇನ್ನು ಮುಂದೆ ಈ ರೀತಿ ತೊಂದರೆ ಆಗಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿದ್ದಂತಹ ಜಾನುವಾರುಗಳು. ನೀವು ಕಾಳಜಿ ಕೇಂದ್ರ ಕರ್ಕೊಂಡು ಬರೋದು ಅಷ್ಟೇ ನಿಮ್ಮ ಜವಾಬ್ದಾರಿ ಅಲ್ಲ, ಜಾನುವಾರುಗಳಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು ನೀವು. ಹಾಗಾಗಿ ಈಗ ಪಾಪ ವರದಿ ಪ್ರಸಾರ ಮಾಡ್ತಾ ಇದ್ದ ಹಾಗೇ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ ಪಾಪ ಎಷ್ಟು ಬರಗೆಟ್ಕೊಂಡು ಊಟ ಮಾಡ್ತೀವಿ ಅಂತಂದರೆ ಮೂಕ ಪ್ರಾಣಿಗಳು ಪಾಪ ಅವು ಏನು ಹೇಳ್ಕೊತಾವ, ಅವು ಕರ್ಕೊಂಡು ಬಂದು ಕಟ್ಟಾಕ್ಬಿಡೋದು ಅಷ್ಟೇ ಅಲ್ಲ, ಜಿಲ್ಲಾಡಳಿತ ಮಾಡಬೇಕು, ವ್ಯವಸ್ಥೆ ಮಾಡಬೇಕು, ಒಂದಷ್ಟು ಒಳ್ಳೆ ವ್ಯವಸ್ಥೆ ಮಾಡಬೇಕು. ಮಾಡಿದ್ದಾರೆ ಇವಾಗ. ವಿಜಯಪುರ ಜಿಲ್ಲೆಯಲ್ಲಿ ಏನು ಭೀಮಾ ನದಿ ಪ್ರವಾಹ ಉಂಟಾಗಿತ್ತು, ಅದಾದ ನಂತರ ಏನು ಅಂತಂದರೆ ದೇವಣಗಾಂವ್ನಲ್ಲಿ ಏನೋ ಒಂದು ಕಾಳಜಿ ಕೇಂದ್ರ ಮಾಡಿದ್ರು. ಆ ಕಾಳಜಿ ಕೇಂದ್ರದಲ್ಲಿ ಅಂತ ನಿಮ್ಮ ಪಬ್ಲಿಕ್ ಟಿವಿ ಯಾವ ರೀತಿ ಮೂಕ ಪ್ರಾಣಿಗಳು ಮೇವಿಲ್ದೇ ಒದ್ದಾಡ್ತಾ ಇದೆ ಅನ್ನೋದು ತೋರಿಸಿದ್ರು. ಅದಾದ ನಂತರ ಇದೀಗ ಏನಂತಂದರೆ ಈಗ ಮೇವನ್ನು ಕೂಡ ತಂದಲಾಗಿದೆ. ಹಾಗಿದ್ರೆ ನೋಡಲ್ ಅಧಿಕಾರಿ ಇದ್ರ ಬಗ್ಗೆ ಏನು ಹೇಳ್ತಾನೆ ಕೇಳೋಣ. ಸರ್, ಈಗ ಏನೇನು ತಂದಿದ್ರಿ, ಏನಾಗಿತ್ತು? ಮೇವಿಲ್ಲಾರ್ದೇ ಒದ್ದಾಡ್ತಾ ಇದ್ದು ದನಕರುಗಳು, ಎಷ್ಟು ದಿನದ ತೊಂದರೆ ಆಗಿತ್ತು, ಈಗ ಯಾವ ರೀತಿ ಮೇವು ಒದಗಿಸ್ತಾ ಇದ್ದೀರಿ? ಈಗ ತಾವೆಲ್ಲ ಆವಾಗಲೇ ನೋಡಿದ ಹಾಗೆ ಇಲ್ಲಿವರೆಗೂ ಮೇವು ಇಲ್ಲ ಅಂತ ತಾವೆಲ್ಲ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿದ್ರಿ. ಆವಾಗಲೇ ಸಚಿವರು ಬಂದಿದ್ದರು, ಶಾಸಕರು ಬಂದಿದ್ದರು. ಹೀಗಾಗಿ ಎಲ್ಲ ಜನ ನಮ್ಮ ಮನುಷ್ಯರಿಗೆ ಮಾಡಿರಿ, ಜಾನುವಾರುಗಳು ಮಾಡಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡಿದರು. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ, ಇಲ್ಲೇ ಸಮೀಪ ಇರುವಂಥ ಒಂದು ಏರಿಯಾದಲ್ಲಿ ಹೋಗಿ ಒಣ ಮೇವನ್ನು ವ್ಯವಸ್ಥೆ ಮಾಡಿದ್ದೀವಿ ಈ ಸದ್ಯದ ಮಟ್ಟಿಗೆ. ಅದೇ ರೀತಿ ಇನ್ನೊಂದು ಟಮ್ಟಮಲ್ಲಿ ಹಸಿ ಮೇವನ್ನು ತರುವಂಥ ವ್ಯವಸ್ಥೆನೂ ಆಗ್ತಾಯಿದೆ. ಹಸಿ ಮೇವು ಜೊತೆಗೆ ಅವ್ರು ಏನು ಹೇಳ್ತಾರೆ, ಮುಸುರಿ ಈ ರೀತಿ ಬೇಕಾಗುತ್ತೆ. ಯಾಕಂದರೆ ಮೂಕ ಪ್ರಾಣಿಗಳ ಜನರು ಏನಿದ್ದಾರೆ ಅವ್ರಲ್ಲಿ ಬಾಯಿ ಬಿಟ್ಟು ಹೇಳ್ಬೋದು, ಆದರೆ ಮೂಕ ಪ್ರಾಣಿ ಹೇಳಿಕಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅದು ಮುಸುರಿ ಅಂದರೆ ಸರ್, ಇಲ್ಲಿ ಏನೋ ಗಂಜಿ ಕೇಂದ್ರದಲ್ಲಿ ಏನೋ ಉಳಿದು ಮುಸುರಿಯನ್ನು ವೇಸ್ಟ್ ಆಗ್ತಿರುತ್ತೆ. ಅವ್ರಿಗೂ ಕೂಡ ನಾವು ಸಲಹೆ ಕೊಟ್ಟಿದ್ದೀವಿ, ಚೆಲ್ಲಬೇಡ್ರಿ, ದನಗಳಿಗೆ ಕೊಟ್ಟರೆ ಅದೊಂದು ನಮಗೊಂದು ಸಹಾಯ ಆಗ್ತೈತಿ. ಅವರು ಅದೇ ರೀತಿ ಮುಸುರಿಯನ್ನು ಅವರಾಗೆ ತಂದು ಸಣ್ಣ ಪುಟ್ಟ ದನಕರುಗಳಿಗೆ ಇಡ್ತಾ ಇದ್ದಾರೆ ಸರ್. ಅದು ನಡೀತಾ ಇದೆ ವ್ಯವಸ್ಥೆ ಸರ್. ಈ ರೀತಿ ಇನ್ನು ಮುಂದೆ ತೊಂದರೆ ಆಗಲಾರ್ದು ನೋಡ್ಕೋತಾರೆ, ಅದು ಹೆಂಗೆ ಸರ್? ಇಲ್ಲ ಸರ್, ಇನ್ನು ನಮಗೆ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಇವಾಗಲೇ ಇದು ಫಸ್ಟ್ ಟೈಮ್ ನಮ್ಮನ್ನ ಹಾಕಿರೋದು. ಸೊ ಇನ್ನು ಮುಂದೆ ನಾವು ಹತ್ತಿರ ಯಾವುದೇ ಅಂತೂ ಅನಾನುಕೂಲ ಅಂತ ಬರದಂತೆ ನೋಡ್ಕೋತೀವಿ. ಹೆಚ್ಚಾಗಿ ವ್ಯವಸ್ಥೆಯನ್ನು ಮಾಡ್ತೀವಿ. ಹಸಿ ಮೇವಾಗಿರ್ಬೋದು, ಒಣ ಮೇವಾಗಿರ್ಬೋದು, ಏನೇ ರೀತಿ ಕಾಳು ಕಡಿ ಆಗಿರ್ಬೋದು, ದನಗಳಿಗೆ ಅವ್ಯವಸ್ಥೆ ಆಗಿರುತ್ತೆ ಅಂತ ಗಮನ ಹರಿಸ್ತೀವಿ ಸರ್. ಅಷ್ಟೇ, ಥ್ಯಾಂಕ್ ಯು. ಈ ರೀತಿ ಏನು ಅಂತಂದರೆ ಏನು ತೊಂದರೆ ಆಗಿತ್ತು ದನಕರುಗಳಿಗೆ, ಆ ಮೇವು ಒದಗಿಸುವಂಥ ಕಾರ್ಯ ನಾವು ಮಾಡ್ತೀವಿ. ಇನ್ನೆಂದು ಮುಂದೆ ಕೂಡ ಈ ರೀತಿ ಒಂದು ಮೇವು ಏನು ವ್ಯತ್ಯಾಸ ಆಯಿತು ಆ ರೀತಿ ಆಗಲ್ಲ ಅನ್ನೋದನ್ನು ನೋಡಲ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.